ಅಧಿಕಾರ ಹಂಚಿಕೆಯ ಚರ್ಚೆಯ ಹೊತ್ತಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಇಳಿದ್ರ ಡಿಕೆ ಶಿವಕುಮಾರ್. ಕನಕಪುರದ ಕನಕೋತ್ಸವ ಹೆಸರಲ್ಲಿ ಶಾಸಕರನ್ನ ಒಟ್ಟುಗೂಡಿಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ. ಕಾಂಗ್ರೆಸ್ನ 136 ಶಾಸಕರಿಗೂ ಆಮಂತ್ರಣ ನೀಡಿದ್ದಾರೆ. ಕನಕಪುರದ ಕನಕೋತ್ಸವದ ಹೆಸರಲ್ಲಿ ಶಾಸಕರನ್ನ ಒಟ್ಟುಗೂಡಿಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ. ಈಗಾಗಲೇ 30ಕ್ಕೂ ಹೆಚ್ಚು ಶಾಸಕರು ಕನಕಪುರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಕ್ಕೂ ಹೆಚ್ಚು ಶಾಸಕರು ಕನಕಪುರದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಸಾಧ್ಯತೆ ಇದ್ದು 5 ದಿನಗಳ ಕಾರ್ಯಕ್ರಮದಲ್ಲಿ ಈಗಾಗಲೇ 30ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದಾರೆ. ಇನ್ನು 2 ದಿನಗಳ ಕಾರ್ಯಕ್ರಮಕ್ಕೆ ಇನ್ನಷ್ಟು ಶಾಸಕರು ಭಾಗಿಯಾಗೋ ಸಾಧ್ಯತೆ ಇದ್ದು ದಿನದಿಂದ ದಿನಕ್ಕೆ ಬಲ ಹೆಚ್ಚಿಸಿಕೊಳ್ತಾ ಇದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ಯಾರ್ಯಾರು ಭಾಗಿಯಾಗಿದ್ರು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಕನಕೋತ್ಸವದ ಹೆಸರಲ್ಲಿ ಶಾಸಕರಿಗೆ ಆಹ್ವಾನ, ಸನ್ಮಾನ, ಅವರ ಜೊತೆ ಊಟ. ಚಿಕ್ಕೋಡಿ, ಸದಲಗ, ಹುಕ್ಕೇರಿ ಭಾಗಿಯಾಗಿದ್ರು. ಗಣೇಶ್ ಹುಕ್ಕೇರಿ, ನಂಜನಗೂಡ್ನ ದರ್ಶನ್ ಧ್ರುವನಾರಾಯಣ, ಚನ್ನಗಿರಿಯ ಬಸವರಾಜ ಶಿವಗಂಗಾ, ಸುರಪುರದ ರಾಜ ವೆಂಕಟಪ್ಪ ನಾಯಕ್, ಹೆಚ್ಡಿ ಕೋಟೆಯ ಅನಿಲ್ ಚಿಕ್ಕಮಾದು, ಕೊಡಗಿನ ಮಂತರ್ಗೌಡ, ಮಾಲೂರಿನ ನಂಜೇಗೌಡ, ಯಶವಂತಪುರದ ಎಸ್ಟಿ ಸೋಮಶೇಖರ್, ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್, ಕುಣಿಗಲ್ನ ರಂಗನಾಥ್, ರಾಮಲಿಂಗಾರೆಡ್ಡಿ ಅವರು, ನೆಲಮಂಗಲದ ಶ್ರೀನಿವಾಸ್, ಪುಲಕೇಶಿ ನಗರದ ಎಸಿ ಶ್ರೀನಿವಾಸ್, ಆಳಂದದ ಬಿಆರ್ ಪಾಟೀಲ್, ಬಳ್ಳಾರಿಯ ನಾಗೇಂದ್ರ, ಹೊಸಕೋಟೆಯ ಶರತ್ ಬಚ್ಚೇಗೌಡ, ಹರಪನಹಳ್ಳಿ ಎಂಎಲ್ಎ ಲತಾ ಮಲ್ಲಿಕಾರ್ಜುನ್, ಅರಸೀಕೆರೆಯ ಎಂಎಲ್ಎ ಶಿವಲಿಂಗೇಗೌಡರು, ವಿರಾಜಪೇಟೆಯ ಪೊನ್ನಣ್ಣ, ಸವದತ್ತಿಯ ವಿಶ್ವಾಸ್ ವೈದ್ಯ, ಪಾವಗಡದ ಎಚ್ವಿ ವೆಂಕಟೇಶ್, ಶಿರಸಿ ಭೀಮಣ್ಣ ನಾಯಕ್, ಶೃಂಗೇರಿ ಡಿಟಿ ರಾಜೇಗೌಡ, ಮದ್ದೂರಿನ ಉದಯ್ ಕದ್ಲೂರ್, ಸ್ಪೀಕರ್ ಯುಟಿ ಖಾದರ್, ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್. ಇಲ್ಲಿಯವರೆಗೆ ಭಾಗಿಯಾಗಿರುವ ಶಾಸಕರು ಇನ್ನು ಉಳಿದ 2 ದಿನಗಳಲ್ಲಿ ಇನ್ನಷ್ಟು ಶಾಸಕರು ಭಾಗಿಯಾಗುವ ಸಾಧ್ಯತೆಯೂ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನಮ್ಮ ಜೊತೆ ಲೈವ್ ನಲ್ಲಿ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಇದು ಶಕ್ತಿ ಪ್ರದರ್ಶನವೋ ಅಥವಾ ಎದುರಿನ ಬಣದ ಮತ್ತಷ್ಟು ಶಾಸಕರನ್ನ ತಮ್ಮ ಕಡೆ ಸೆಳೆಕೊಳ್ಳೋ ಪ್ರಯತ್ನವೋ? 136 ಶಾಸಕರಿಗೂ ಆಹ್ವಾನ ಬಂದಿದೆ. ಡಿಕೆಶಿ ಬಣದ ಎಲ್ಲ ಶಾಸಕರು ಬರ್ತಾ ಇದ್ದಾರೆ. ಎಷ್ಟು ಜನರನ್ನ ಸೆಳೆಯೋ ಪ್ಲಾನ್ ಇದು? ಏನಾಗ್ತಾ ಇದೆ? ಶಕ್ತಿ ಪ್ರದರ್ಶನನ ಅಥವಾ ಎದುರುಗಡೆ ಇಂದ ಎಳೆದುಕೊಳ್ಳೋ ಪ್ರಯತ್ನವ? ಭಾವನಾ, ಡಿಕೆ ಶಿವಕುಮಾರ್ ಒಂದು ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂತ ಪ್ರಯತ್ನದ ಭಾಗವಾಗಿ ಈ ಹಿಂದಿನಿಂದಲೂ ಕೂಡ ಶಾಸಕರ ಜೊತೆಗೆ ಹೆಚ್ಚು ಆತ್ಮೀಯವಾಗಿ ಮಾತನಾಡೋದು, ಅವರಿಗೆ ಸಮಯ ಕೊಡೋದು, ಅವರ ಜೊತೆಗೆ ಅವರ ಬೇಡಿಕೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಇಲಾಖೆ, ಅವರ ಜಲಸಂಪನ್ಮೂಲ ಇಲಾಖೆಯ ಮುಖಾಂತರ ಒಂದಷ್ಟು ಅನುದಾನವನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ನಿರಂತರವಾಗಿ ಮಾಡಿಕೊಂಡೇ ಬಂದಿದ್ದಾರೆ. ಅದರ ಮುಂದುವರಿದ ಭಾಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕನಕೋತ್ಸವದ ಹೆಸರಿನಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರನ್ನು ಕೂಡ ಕನಕೋತ್ಸವಕ್ಕೆ ಖುದ್ದು ಆಹ್ವಾನವನ್ನು ಕೊಡಲಾಗಿದೆ. ಎಲ್ಲ ಕಾಂಗ್ರೆಸ್ ಶಾಸಕರ ಅವರ ಹೆಸರನ್ನೇ ಪ್ರಿಂಟ್ ಮಾಡಿಸಿ ಇನ್ವಿಟೇಷನ್ಗಳನ್ನು ಮಾಡಲಾಗಿತ್ತು. ಎಲ್ಲರಿಗೂ ವೈಯಕ್ತಿಕವಾಗಿ ಇನ್ವಿಟೇಷನ್ ಅನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡಲಾಗಿದೆ. ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಅಲ್ಲಿಗೆ ಬರುವಂತ ಶಾಸಕರನ್ನ ಬಹಳ ಆತ್ಮೀಯವಾಗಿ ಮಾತನಾಡಿಸಿ ಅವರಿಗೆ ಆತಿಥ್ಯ ಮಾಡಿಸಿ ವೇದಿಕೆಯಲ್ಲಿ ಒಂದು ಸನ್ಮಾನವನ್ನು ಕೂಡ ಮಾಡಿ ಕಳಿಸ್ತಾ ಇದ್ದಾರೆ. 2ನೇ ತಾರೀಕಿನ ತನಕ ಕನಕೋತ್ಸವ ನಡೀತಾ ಇದೆ. ಸಾಕಷ್ಟು ಜನ ಶಾಸಕರು ಈಗಾಗಲೇ ಕನಕೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಯಾವ್ಯಾವ ಶಾಸಕರು ಹೋಗಿದ್ದಾರೆ ಅನ್ನೋದಕ್ಕೆ ವೇದಿಕೆ ಮೇಲೆ ಅವರಿಗೆ ಸನ್ಮಾನ ಮಾಡಿರ್ತಕ್ಕಂತಹ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ. ಜೊತೆಗೆ ಡಿಕೆ ಶಿವಕುಮಾರ್ ಜೊತೆ ಕೂತು ಲಂಚ್ನಲ್ಲಿ ಭಾಗಿಯಾಗಿದ್ದು, ಡಿನ್ನರ್ನಲ್ಲಿ ಭಾಗಿಯಾಗಿದ್ದಂಥ ಫೋಟೋಗಳು ಕೂಡ ಹೆಚ್ಚು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಬೇರೆ ಬೇರೆ ಚರ್ಚೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಒಂದಂತೂ ಸ್ಪಷ್ಟ, ಡಿಕೆ ಶಿವಕುಮಾರ್
ಶಾಸಕರನ್ನ ವಿಶ್ವಾಸ ಗಳಿಸುವಂಥದ್ದು ಒಂದು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಶಾಸಕರನ್ನ ತಮ್ಮ ಹತ್ರ ಸೆಳೆದುಕೊಳ್ಳೋದು ಮತ್ತು ಆತ್ಮೀಯವಾಗಿ ಮಾತನಾಡೋದ್ರ ಮೂಲಕ ತಮ್ಮ ಇಮೇಜ್ ಬಿಲ್ಡ್ ಮಾಡೋದ್ರ ಕಡೆಗೂ ಕೂಡ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅಲ್ಲಿಗೆ ಸಾಕಷ್ಟು ಸ್ಯಾಂಡಲ್ವುಡ್ ನಟ ನಟಿಯರನ್ನ ಕರೆಸಲಾಗ್ತಾ ಇದೆ. ಇದರ ಜೊತೆಗೆ ಪಕ್ಷದ ಶಾಸಕರನ್ನು ಕೂಡ ಆಹ್ವಾನ ಕೊಟ್ಟಿರೋದು ನೋಡಿದ್ರೆ MLAಗಳು MLCಗಳಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಶಾಸಕರು ಬಂದಂಥವರ ಜೊತೆಗೆ ಆತ್ಮೀಯವಾಗಿ ಮಾತನಾಡುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಅವರು ಬರುವಂಥ ಸಮಯಕ್ಕೆ ಲಂಚ್ ಅಥವಾ ಡಿನ್ನರ್ ಟೈಮ್ಗೆ ಬಂದರೆ ಅವರ ಜೊತೆಗೆ ಕೂತು ಡಿನ್ನರ್ ಮಾಡುವಂಥದ್ದು, ಲಂಚ್ ಮಾಡುವಂಥದ್ದು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಗುಣ ಹೊಂದಿದ್ದಾರೆ ಅನ್ನುವಂಥ ಚರ್ಚೆ ಬಹಿರಂಗವಾಗಿ ಅಂದರೆ ಬೇರೆ ಆ್ಯಂಗಲ್ನಲ್ಲಿ ಆಗ್ತಾ ಇದೆ. ಅವರ ಅಪಿಯರೆನ್ಸ್ ಮತ್ತು ಅವರ ನಡವಳಿಕೆ ಮತ್ತು ಅವರ ಶಾಸಕರ ಜೊತೆಗಿನ ಒಡನಾಟವನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಮೂಡಿಸುವಲ್ಲಿ ಈ ಕನಕೋತ್ಸವ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಸಹಕಾರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ತಮ್ಮ ಶಕ್ತಿ ಪ್ರದರ್ಶನವನ್ನು ಡಿ ಕೆ ಶಿವಕುಮಾರ್ ನವೆಂಬರ್ 20ರ ಬಳಿಕ ಆರಂಭ ಮಾಡಿದ್ದಾರೆ. ಈಗಾಗಲೇ ಅವರ ಪರವಾಗಿ ನವೆಂಬರ್ 20ನೇ ತಾರೀಕೆ ದೆಹಲಿಗೆ ಹೋಗಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಡಿಮಾಂಡ್ಗಳನ್ನು ಶಾಸಕರು ತಂಡೋಪತಂಡವಾಗಿ ಮಾಡಿದ್ದನ್ನು ಗಮನಿಸಿದ್ದೀವಿ. ಆಗಲೂ ಕೂಡ ಶಾಸಕರ ಸಂಖ್ಯೆಯ ಬಗ್ಗೆ ಚರ್ಚೆಗಳು ನಡೆದಿತ್ತು. ಈಗ ಒಂದಷ್ಟು ಜನ ಶಾಸಕರಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಟಿಟ್ಯೂಡ್ ಬಗ್ಗೆ ಆಕ್ಷೇಪಗಳಿದ್ದಾವೆ. ಸರಿಯಾಗಿ ಮಾತನಾಡಿಸಲ್ಲ, ಎದುರುಗಡೆಗೆ ಸಿಕ್ಕರು ಒಂದು ವಿಶ್ ಮಾಡಲ್ಲ, ಈ ಥರದ ಟೀಕೆಗಳೆಲ್ಲವೂ ಕೂಡ ಇತ್ತು. ಆದರೆ ಈ ಕನಕೋತ್ಸವ ಕಾರ್ಯಕ್ರಮ ಮಾಡೋದ್ರ ಮೂಲಕ ಎಲ್ಲರನ್ನ ಆತ್ಮೀಯವಾಗಿ ಆಹ್ವಾನ ಕೊಟ್ಟು ಬಂದಿರತಕ್ಕಂಥವ್ರನ್ನ ಅಷ್ಟೇ ವಿಶ್ವಾಸದಿಂದ ನಡೆಸ್ಕೊಂಡು ಅವರ ಜೊತೆಗೆ ಆತ್ಮೀಯವಾಗಿ ನಡವಳಿಕೆಯನ್ನು ತೋರಿಸ್ತಾ ಇರುವಂಥದ್ದನ್ನು ನೋಡಿದ್ರೆ ಒಂದು ಅವರ ಅಪಿಯರೆನ್ಸ್ ಅನ್ನ ಅಂದ್ರೆ ನಾನು ಬದಲಾಗಿದ್ದೀನಿ ಅಥವಾ ಯಾರವರ ವಿರುದ್ಧ ಅಭಿಪ್ರಾಯಗಳನ್ನು ಇಟ್ಕೊಂಡಿರುವಂಥ ಶಾಸಕರಿದ್ದಾರೋ ಅವರಿಗೂ ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿಯೂ ಕೂಡ ಈ ಕನಕೋತ್ಸವ ಕಾರ್ಯಕ್ರಮ ಹೆಚ್ಚು ಚರ್ಚೆಗೆ ಒಳಪಡ್ತಾ ಇದೆ. ಭಾವನಾ. ಎಸ್, ಧನ್ಯವಾದ ಮಾರುತೇಶ್. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಎಲ್ಲ ಶಾಸಕರನ್ನ ಕರೆದು ಅವರಿಗೆ ಸನ್ಮಾನ ಮಾಡಿ ಅವರ ಜೊತೆ ಊಟಕ್ಕೆ ಕೂತು ಮಾತಾಡಿ ಒಂದು ಅವರ ವಿಶ್ವಾಸ ತೆಗೆದುಕೊಳ್ಳೋದು ಮತ್ತೆ ಹೈಕಮಾಂಡ್ಗೆ ಸಂದೇಶ ಕೊಡೋದು, ಸ್ಪಷ್ಟ ಸಂದೇಶನ ಇದು ನನಗೆ ಬಲ ಜಾಸ್ತಿ ಇದೆ ನೋಡಿ ಈ ಕಡೆ ಒಂದ್ಸಲ ಅಂತ ಅಲ್ಲ, ಇದೊಂದು ರೀತಿ ಎರಡಲಗಿನ ಕತ್ತಿ ಅನ್ಸುತ್ತೆ ನನಗೆ. ಯಾಕಂದರೆ ನೀವು 50 ಶಾಸಕರ ಬಲ ಇದೆ ಅಂತ ತೋರಿಸಿದ್ರೆ ನಿಮಗೆ 80 ಶಾಸಕರ ಬಲ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಸೊ ನೀವು ಮುಖ್ಯಮಂತ್ರಿ ಆಗಬೇಕಾದ್ರೆ ಅಟ್ಲೀಸ್ಟ್ 85ರಿಂದ 90 ಶಾಸಕರು ನಿಮ್ಮ ಬಳಿ ಇದ್ದಾರೆ ಅಂತಕ್ಕಂಥದ್ದನ್ನು ತೋರಿಸಿದರೆ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಬೇಕು, ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಾಳೆ ಇಲ್ಲ ಸಿದ್ದರಾಮಯ್ಯನವ್ರನ್ನ ಮುಂದುವರೆಸಿದರೆ ಕಷ್ಟ ಆಗುತ್ತೆ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾದ್ರೆ ಕನಿಷ್ಠ 85ರಿಂದ 90 ಶಾಸಕರು ಡಿ ಕೆ ಶಿವಕುಮಾರ್ ಜೊತೆ ಗಟ್ಟಿ ನಿಂತ್ಕೊಂಡ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಹೀಗಾಗಿ ಒಂದು ಸೈಡ್ ಈಗ 50 ಶಾಸಕರು ಬಂದು ಹೋದರು, ಆ 50 ಶಾಸಕರಲ್ಲಿ ಎಲ್ಲರೂ ಡಿ ಕೆ ಶಿವಕುಮಾರ್ ಪರವಾಗಿ ನಾಳೆ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರು ಅಂತಕ್ಕಂಥ ಪರಿಸ್ಥಿತಿ ಬಂದಾಗ ಗಟ್ಟಿಯಾಗಿ ಈಗ ಪೊನ್ನಣ್ಣನೂ ಬಂದಿದ್ರಲ್ಲಿ, ಪ್ರದೀಪ್ ಈಶ್ವರ್ ಕೂಡ ಬಂದಿದ್ದರು, ಎಲ್ಲರೂ ಗಟ್ಟಿಯಾಗಿ ನಿಂತ್ಕೊಳ್ತಕ್ಕಂಥ ಶಾಸಕರ ಅನ್ನೋದು ಕೂಡ ಪ್ರಶ್ನೆ. ಆದರೆ ಒಂದು ನಿಜ, ಡಿ ಕೆ ಶಿವಕುಮಾರ್ ಕಳೆದ ನವೆಂಬರ್ನಿಂದ ತನ್ನ ಪರವಾಗಿರ್ತಕ್ಕಂಥ ಶಾಸಕರನ್ನು ಹೆಚ್ಚೆಚ್ಚು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಡಿನ್ನರ್ ಮೀಟಿಂಗನ್ನು ಕೂಡ ನಡೆಸಿದರು. ಆ ಡಿನ್ನರ್ ಮೀಟಿಂಗ್ ಆದಮೇಲೆ ಅಲ್ಲಿ ಒಂದು ಫೋಟೋ ಆಪ್ ಕೂಡ ಮಾಡಲಾಯಿತು. ಅದರಲ್ಲೂ ಕೂಡ ಬೇರೆ ಬೇರೆಯವರು ಹೋಗಿದ್ದರು, ಅಂದರೆ ಸಿದ್ದರಾಮಯ್ಯನವರು ಪರವಾಗಿರ್ತಕ್ಕಂಥ ಕೆಲ ಶಾಸಕರು ಕೂಡ ಹೋಗಿದ್ದರು. ಆದರೆ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಈ ಒಂದು ರೀತಿ ಐರನಿ ಅಂತಿರೋ ಏನೋ, ಸುವರ್ಣ ನ್ಯೂಸ್ನ ಸ್ಟುಡಿಯೋ ಅಕ್ಟೋಬರ್ನಲ್ಲಿ ಬಂದಾಗ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದರು, ಶಾಸಕರ ಸಂಖ್ಯಾಬಲ ಯಾವುದೂ ಮ್ಯಾಟ್ರ್ ಆಗಲ್ಲ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಅಂತ. ಬಟ್ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬೆಂಬಲ ಏನು ಬಯಸಿದ್ರೋ ಅದು ಕೊಡ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ಶಾಸಕರೇ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೂ ಕೂಡ ಅರಿವಾಗಿದೆ. ಆ ಕಾರಣದಿಂದ ಬೆಳಗಾವಿಯ ಅಧಿವೇಶನದಲ್ಲಿ ಡಿನ್ನರ್ ಮಾಡುವಾಗ, ಕನಕೋತ್ಸವದ ಸಂದರ್ಭದಲ್ಲಿ ಶಾಸಕರನ್ನು ಕರೆಸಿ ಒಂದು ರೀತಿಯ ಶೋ ಆಫ್ ಸ್ಟ್ರೆಂತ್ನ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಿಜ. ಆದರೆ ಅವರ ಬಳಿ 80ರಿಂದ 90 ಶಾಸಕರನ್ನು ಯಾವಾಗ ಬೋರ್ಡ್ನಲ್ಲಿ ತೋರಿಸ್ತಾರೋ ಆಗ ಹೈಕಮಾಂಡ್ ಮೇಲೆ ಒತ್ತಡ ಬೀಳಬಹುದು. ಅದರ್ವೈಸ್ ಏನಾಗುತ್ತೆ, ಈಸಿನಾ ಅದು? ಅಂದ್ರೆ ಇವಾಗ ಒಂದು ಬಣದ ಶಾಸಕರನ್ನ ತನ್ನತ್ತ ಸೆಳೆಕೊಳ್ಳೋದು, ಅದರ ಮೂಲಕ ಬಲ ಪ್ರದರ್ಶನ ಮಾಡೋದು ಪ್ರಯತ್ನ ಪಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಹೌದು, ಆದ್ರೆ ಅದು ಪ್ರತಿಫಲ ನೀಡ್ತಾ ಇದೆಯಾ ಅಂತ ನೀವು ಹೇಳಿದಾಗೆ ನವೆಂಬರ್ನಿಂದ ಪ್ರಯತ್ನ ಪಡ್ತಿದ್ದಾರೆ, ಕನಕೋತ್ಸವದಲ್ಲಿ ಪ್ರಯತ್ನ ಪಡ್ತಿದ್ದಾರೆ, ಬರ್ಬೇಕಲ್ಲ.
ಅನ್ಲೆಸ್ ಆ್ಯಂಡ್ ಅಂಟಿಲ್ ಯಾವಾಗಲೂ ತಕ್ಕಡಿ ಹೆಂಗಿರುತ್ತೆ, ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ಅನ್ನೋದ್ರ ಮೇಲೆ ರಾಷ್ಟ್ರೀಯ ಪಕ್ಷಗಳು ಇಲ್ಲಿ ಶಾಸಕರು ನಿರ್ಧಾರವನ್ನು ಮಾಡ್ತಾರೆ. ಇಲ್ಲಿಯವರೆಗೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನ ಹೈಕಮಾಂಡ್ ಏನು ಅನಿಸ್ತಿದೆ, ಇಲ್ಲ ಸಿದ್ದರಾಮಯ್ಯನವರು ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಮುಂದುವರಿತಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅನಿಸ್ತಿರುವಾಗ, ಶಾಸಕರು ಸಾರಾಸಗಟ್ಟಾಗಿ ರಾತ್ರೋರಾತ್ರಿ ಅವರೇನು ಮೈಗ್ರೇಟ್ರಿ ಬರ್ಡ್ಸ್ ಅಲ್ಲ, ರಾತ್ರೋರಾತ್ರಿ ಹೋಗಿ ಡಿ ಕೆ ಶಿವಕುಮಾರ್ ಜೊತೆ ನಿಂತ್ಕೊಂಡು ಬಿಡ್ತಾರೆ. ಯಾಕಂದರೆ ಸಿದ್ದರಾಮಯ್ಯನವ್ರ ಬಳಿ ವೋಟ್ ಬ್ಯಾಂಕ್ ಇದೆ, ಸಿದ್ದರಾಮಯ್ಯನವ್ರ ಬಳಿ ನಾಯಕತ್ವ ಇದೆ, ಸಿದ್ದರಾಮಯ್ಯನವರ ಋಣದಲ್ಲಿ ಅನೇಕ ಶಾಸಕರು ಗೆದ್ದು ಬಂದಿದ್ದಾರೆ. ಆ ಕಾರಣದಿಂದ ಶಾಸಕರ ಒಂದು ಏನಂತಾರೆ ನಿಷ್ಠೆಯನ್ನು ಬದಲಿಸೋದು ರಾತ್ರೋರಾತ್ರಿ ಸುಲಭದ ಮಾತೇನಲ್ಲ. ಆದರೆ ಡಿ ಕೆ ಶಿವಕುಮಾರ್ ಹಂತವಾಗಿ ಮಾಡ್ತಿದ್ದಾರೆ. 2023ಕ್ಕೆ ಅಧಿಕಾರಕ್ಕೆ ಬಂದಾಗ ಅವ್ರ ಬಳಿ ಹಾರ್ಡ್ಲಿ 20-25 ಶಾಸಕರಿದ್ದರು. ಇವತ್ತು ನಿಧಾನವಾಗಿ 40ಕ್ಕೂ ಹೆಚ್ಚು ಶಾಸಕರು ಅವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಪ್ರಾಯಶಃ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ. ಹೈಕಮಾಂಡ್ ಒಂದು ವೇಳೆ ಈ ಕಡೆ ಇಲ್ಲ ಈ ಕಡೆ ಅಂತಕ್ಕಂಥದ್ದು ಗೊತ್ತಾದರೆ ಅನೇಕ ಶಾಸಕರು ರಾತ್ರೋರಾತ್ರಿ ಕೂಡ ಹಾರ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಈಗ ಅನ್ನಿಸ್ತಾ ಇದೆ ಅಂದರೆ ಮನವರಿಕೆ ಆಗಿದೆ, ಶಾಸಕರ ಸಂಖ್ಯಾಬಲವೇ ನನ್ನನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂರಿಸುತ್ತೆ ಹೊರತು ಬರೀ ಹೈಕಮಾಂಡ್ನ ಕೃಪಾಶೀರ್ವಾದದಿಂದ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಅರಿವಾಗತೊಡಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.